ನಾನು ತುಂಬ ಎಮೋಷ್ನಲ್ ಆಗಿ ಇವ್ರನ್ನೆಲ್ಲ ನೋಡ್ಬಿಟ್ಟು ಎಲ್ಲ ತಾತ ಅಜ್ಜಿ ತಾತನ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ಅಂದರೆ ಅವ್ರನ್ನೆಲ್ಲ ಸುಮ್ಮನೆ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಅವರೆಲ್ಲ ತುಂಬ ಕಷ್ಟಪಡ್ತಾರೆ. ಇವರು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೋತಿದ್ದಾರೆ. ಅಂದರೆ ಅವರಿಗೆ ಮಲ್ಕೊಳ್ಳೋಕ್ಕೆಲ್ಲ ಫೆಸಿಲಿಟೀಸ್ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮತ್ತು ನಾವೆಲ್ಲ ಅಜ್ಜಿ ತಾತನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ನೀಟಾಗಿ ಮಾತಾಡ್ಸಿದ್ರೆ ಅವ್ರು ಖುಷಿಯಾಗಿರ್ತಾರೆ. ನಾವೆಲ್ಲ ಎಲ್ಲ ಪೇರೆಂಟ್ಸಿಗೂ ಹೇಳೋದಷ್ಟೇ, ನಮ್ಮ ಪೇರೆಂಟ್ಸಿಗೂ ಹೇಳೋದಷ್ಟೇ, ಅಜ್ಜಿ ತಾತನಿಂದ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನ್ಯೂ ಬಾಡಿ ಇನ್ ಪಬ್ಲಿಕ್ ಸ್ಕೂಲಿಂದ ಇವತ್ತು ತುಂಬ ಖುಷಿ ಆಗ್ತಾಯಿದೆ ನನಗೆ. ಎಲ್ಲ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಸಣ್ಣ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬಂದಿರೋದು ಭಾಳ ಸಂತೋಷದ ವಿಷಯ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸೊ ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ಪಿಕ್ನಿಕ್ಕು ಅಂತೇಳಿ ಬೆಟ್ಟ ತೋರ್ಸೋಕ್ಕೋ ಅಥವಾ ಪಾರ್ಕ್ ತೋರ್ಸೋಕ್ಕೋ ಅಥವಾ ಸಿನಿಮಾ ತೋರ್ಸೋಕ್ಕೋ ಕರ್ಕೊಂಡೋಗದೆ ಒಂದು ನಿರಾಶ್ರಿತರ ಆಶ್ರಮಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ. ಮೊದಲನೇದಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಏನು ಉದ್ದೇಶದಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ, ಇಲ್ಲಿ ನೋಡಿದ್ಮೇಲೆ ತಮ್ಗೆ ಏನು ಭಾವನೆ ಬರ್ತಾ ಇದೆ ಸರ್? ಮಕ್ಕಳೇ, ಇವತ್ತು ಎತ್ತು ಹೊತ್ತು ಸಾಕಿದಂಥ ಮಕ್ಕಳೇ ಇವತ್ತು ತಂದೆ ತಾಯಿನ ನೋಡ್ಕದಿದ್ದಂಥ ಕಾಲದಲ್ಲಿ ಸುಮಾರು 150, ನಾನು ಆವಾಗಲೇ ನಮ್ಮ ಯೋಗೇಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, 150 ಜನಕ್ಕೆ ಇವತ್ತು ನಿರಾಶ್ರಿತರಿಗೆ, ಅಂದರೆ ನಿರಾಶ್ರಿತರು ಅಂತಂದರೆ ಅವರೇನು ಏನು ಇಲ್ಲದೇ ಇರೋರಲ್ಲ, ಎಲ್ಲ ಇರೋರೆ, ಅಂದರೆ ಮಕ್ಕಳಿಂದ ತಿರಸ್ಕಾರ ಆಗಿರೋರು. ಅಂಥವ್ರಿಗೆ ಇವತ್ತು ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಇವತ್ತು ಅನ್ನ ಹಾಕಿ ಅವ್ರ ಕಷ್ಟ ಸುಖ ನೋಡಿ ಇವತ್ತು ಅವ್ರಿಗೆಲ್ಲ ಆಶ್ರಯ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಯೋಗೇಶ್ ಅವರೇ. ಮಕ್ಕಳೇ, ಇವತ್ತು ಕೆಲಸ ಇದೆಯಲ್ಲ ಹಿಂದಿಯವ್ರಿಗೆ? ಇವತ್ತು ನಿಮ್ಮನ್ನ ಇಲ್ಲಿ ಕರ್ಕ ಬಂದಿರೋದು ಒಂದು ಪಿಕ್ನಿಕ್ ಮಾಡೋದಿಕ್ಕಲ್ಲ. ಇಲ್ಲಿ ವಾತಾವರಣ ಹೇಗಿದೆ, ಇಲ್ಲಿ ಎಲ್ಲ ನೋಡಿದ್ರಲ್ವಾ, ಇಲ್ಲಿ ಒಳಗಡೆ ಇರೋರಲ್ಲೇ ಅವರೆಲ್ಲರೂ ಅನುಕೂಲವಾಗಿರೋರೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, 350 ಎಕರೆ ಏನೋ ಜಮೀನಿರೋರು ಯಾವುದೋ ದೇವಸ್ಥಾನ ಮಲಗಿದ್ದಾರೆ ಅಂತ ಹೇಳಿ ಕರ್ಕೊಂಡ್ಬಂದು ನಿಮ್ಮ ಒಂದು ಇಲ್ಲಿ ಆಶ್ರಯ ಕೊಟ್ಟಿರೋದನ್ನ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ನನ್ನ ಬರ್ತ್ಡೇಲಿ ಹೇಳ್ತಾ ಇದ್ರು ನಮ್ಮ ದಾಸೇಗೌಡರು, ಸರ್ಗೆ ಒಂದು ಕಾಲೇಜ್ ಕಟ್ಟಬೇಕು ಅಂತ ಕನಸು ಅಂತ. ದೇವರೇ ಇಲ್ಲ ಸರ್ ಕನಸಿದ್ದು ನನಗೆ. ಅದು ನನಗೆ ಮೇಡಮ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಜೀವನದಲ್ಲಿ ಒಂದು ವೃದ್ಧಾಶ್ರಮ ಮಾಡಬೇಕು. ಯಾಕೆಂದರೆ ದುಡಿಬೇಕು ಅಂದರೆ ಶಕ್ತಿ ಇರಲ್ಲ, ಸಾಯಬೇಕು ಅಂದರೆ ಮನಸ್ಸಿರಲ್ಲ. ಆದರೆ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಊಟ ಇಲ್ದೇ ಕೊರ್ಗಿ ಸಾಯ್ತಾ ಇರ್ತಾರೆ. ಅಂಥವ್ರಿಗೆ ಏನಾದರೂ ಒಂದು ಜೀವನದಲ್ಲಿ ಮಾಡಬೇಕು ಅನ್ನೋದು ನನ್ನೊಂದು ಆಸೆ ಇತ್ತು, ಆಸೆ ಇದೆ ಈಗೂ ಕೂಡ. ಆದರೆ ನಿಮ್ಮಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಈ ಎಷ್ಟು ತೊಂದರೆ ಇದೆ ಒಂದು ಸಂಸ್ಥೆ ನಡೆಸಬೇಕು ಅಂತಂದ್ರೆ, ಎಷ್ಟು ಕಷ್ಟ ಇದೆ ಅನ್ನೋದನ್ನ ವಿಡಿಯೋ ನೋಡಿದ್ಮೇಲೆ ಅರ್ಥ ಆದದ್ದು.
ಅಂದರೆ ಅವರು ಮಕ್ಕಳಕ್ಕಿಂತ ಹೆಚ್ಚಿಗೆ ಒಂದು ಸ್ವಲ್ಪ ಹಠ ಮಾಡೋದು ಜಾಸ್ತಿ, ಅನಾರೋಗ್ಯ ಇರ್ತದೆ. ಪ್ಲಸ್ ಅವರು ಚೆನ್ನಾಗೇ ಪಾಪ 6 ತಿಂಗಳಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಯಾರೋ ಪೋಷಕರು ಬಂದು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂದಾಗ ಮಕ್ಕಳು ನನಗೆ ನೋಡಿದೆ ಅದು ವಿಡಿಯೋನ. ಅಯ್ಯೋ ಇಷ್ಟು ಕಷ್ಟ ಇದೆಯಾ ಒಂದು ಇದು ವೃದ್ಧಾಶ್ರಮ ನಡೆಸೋದು ಅಂತ ನನಗೆ ಅವಾಗ ಅರಿವಾಯಿತು. ಮಕ್ಕಳೇ, ದಯಮಾಡಿ ಎಲ್ಲಾದರೂ ಯಾರೇ ಆಗಿರಲಿ, ತಂದೆ ತಾಯಿಗಳನ್ನ ಗೌರವ ಕೊಡಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ತಂದೆ ತಾಯಿಗಳಿಗೆ ನಿಮಗೆಲ್ಲ ಗಟ್ಟಿಯಾಗಿದ್ದಾರೆ, ದುಡಿತಾ ಇದ್ದಾರೆ, ಅವ್ರು ಚೆನ್ನಾಗಿರ್ತಾರೆ. ಆದರೆ ನೀವು ಮಾಡಬೇಕಾಗಿರೋದು, ನಿಮ್ಮ ಮನೆಗಳಲ್ಲಿ ಯಾರು ಅಜ್ಜಿ ತಾತಂದ್ರು ಇರ್ತಾರೆ ಅವ್ರನ್ನ ದಯಮಾಡಿ ನೀವೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಅವರ ಆರೋಗ್ಯದ ಕಡೆ ಆಗಿರ್ಬೋದು, ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ, ಮೊಮ್ಮಕ್ಕಳು ಪ್ರೀತಿಯಿಂದ ಮಾತಾಡ್ಸಿದ್ರೆ ಏನೋ ಒಂದು ಸಂತೋಷ. ಅವ್ರು ಇನ್ನೂ 10 ವರ್ಷ ಜಾಸ್ತಿ ಬದುಕ್ತಾರೆ. ಓ ನನ್ನ ಮಗ ಬಂದ, ನನ್ನ ಮೊಮ್ಮಗ ಬಂದ, ಮಾತಾಡಿಸ್ದ, ನನ್ನ ಕಷ್ಟ ಸುಖ, ತಾತ ಊಟ ಮಾಡ್ದ, ತಾತ ನೀರು ಕೊಡ್ದ, ತಾತ ಕಾಫಿ ಕುಡ್ದ, ಅಜ್ಜಿ ಊಟ ಮಾಡ್ದ ಅಂತ ನೀವು ಕೇಳಿದ್ರೆ ಸಾಕು, ಅವ್ರಿಗೇನೋ ಒಂದು ಸಂತೋಷ. ದಯಮಾಡಿ ಯಾರು ನೋಡಿ, ನಮ್ಮ ಯೋಗೇಶ್ ಅವರು ಈಗ ಏನು ಬೆಳೀತಾ ಇದ್ದಾರೆ ಇದಕ್ಕೆ 10 ಪಟ್ಟು ಬೆಳೀಲಿ. ಆದರೆ ನಿನ್ನೊಂದು ವೃದ್ಧಾಶ್ರಮ ಮಾಡಿ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ವೃದ್ಧಾಶ್ರಮಗಳು ಕಡಿಮೆ ಆಗಬೇಕು, ವೃದ್ಧಾಶ್ರಮಗಳು ಕಡಿಮೆ ಆಗಬೇಕು. ಎಲ್ಲರೂ ತಂದೆ ತಾಯಿಗಳನ್ನ ಚೆನ್ನಾಗಿ ಎಲ್ಲ ಮಕ್ಕಳು ನೋಡ್ಕೋಬೇಕು. ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಇಷ್ಟೊಂದು ಜಾಗನ ಬಾಡಿಗೆ ಕೊಟ್ಟಿದ್ರೆ ಎಷ್ಟೋ ದುಡ್ಡು ಬರ್ತಾಯಿತ್ತು ಅವ್ರಿಗೆ. ಅವ್ರಿರೋ ನೋಡಿದ್ರೆ ಅವ್ರ ಆಕ್ಟಿವ್ಗೆ ಏನು ಬೇಕಾದ್ರೂ ಬಿಸ್ನೆಸ್ ಮಾಡಿದ್ರೆ ಇದಕ್ಕೆ 10ರಷ್ಟು ಸಂಪಾದನೆ ಮಾಡ್ಬೋದು. ಆದ್ರೆ ಅವ್ರು ಆಯ್ಕೆ ಮಾಡ್ಕೊಂಡಿರುವಂಥ ಕೆಲಸ ಇದೆಯಲ್ಲ, ಅದನ್ನು ವರ್ಣನೆ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಅಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, 100 ಜನಕ್ಕೆ ಅನ್ನ ಆಗ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರಲ್ಲ. ಕೋಟಿ ಕೋಟಿ ಸಂಪಾದನೆ ಮಾಡಿರೋರು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರೂ ಮನಸ್ಸು ಬರಲ್ಲ. ಆದರೂ ಎಲ್ಲರೂ ಒಂದು ಕೋಟಿಗೊಬ್ಬರಿಗೆ ಇಂಥ ಯೋಗ ಬರೋದು, ಇಂಥ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದು. ಅಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ನಿನ್ನೂ ಅವ್ರಿಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ಯೋಗೇಶ್ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋ ಯೋಗ ಕೊಡಲಿ, ಅವ್ರಿಗೆ ಒಳ್ಳೇದು ಮಾಡಲಿ. ದಯಮಾಡಿ ಮಕ್ಕಳೇ, ನೀವು ಯಾರಾದರೂ ಎಲ್ಲರೂ ಕೂಡ ನಿಮ್ಮ ಅಜ್ಜ ತಾತಂದ್ರಿಗೆ ಹೇಳ್ತಾರೆ. ಕೆಲವರು ಯಾರೋ ಒಬ್ರಿಗೆ ಹೇಳ್ತಾ ಇದ್ದ, ಅಯ್ಯೋ ಸಾರ್ ನಾವೇನೋ ಚೆನ್ನಾಗಿ ನೋಡ್ಕೊತೀವಿ ಸಾರ್, ನಮ್ಮ ತಾಯಿಗೆ ಹಠ ಜಾಸ್ತಿ, ನಮ್ಮ ತಂದೆಗೆ ಹಠ ಜಾಸ್ತಿ. ಹೌದು, ಹಠ ಇರ್ತದೆ. ಏಜ್ ಆದಮೇಲೆ ಮಕ್ಕಳಿಗಿಂತ ಜಾಸ್ತಿ ಆಗಿಬಿಡ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಮಕ್ಕಳಿದ್ದಾಗ ಎಷ್ಟು ಹಠ ಮಾಡಿರ್ತೀವಿ, ಎಷ್ಟು ತೀಟೆ ಮಾಡಿರ್ತೀವಿ, ಅವಾಗೆಲ್ಲ ಅವ್ರು ನೋಡ್ಕೊಂಡಿರ್ತಾರಲ್ವ. ಇವತ್ತು 10 ಜನ ಮಕ್ಕಳನ್ನ ಒಬ್ರು ತಂದೆ ತಾಯಿ ಸಾಕ್ತಾರೆ. ಆದರೆ 10 ಜನ ಮಕ್ಕಳು ಸೇರ್ಕೊಂಡು ಒಬ್ರು ತಂದೆ ತಾಯಿ ನೋಡ್ಕೊಳ್ಳಲ್ಲ. ಇದು ನಮ್ಮದು ಒಂದು ವಿಪರ್ಯಾಸ. ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಎಂಥ ಇದಾಗ್ಬಿಟ್ಟಿದೆ ಅಂತಂದರೆ, ಗಂಡ ಹೆಂಡತಿ ಜೊತೆಲಿದ್ದಾರೆ ಅಂದರೆ ಅದೇ ಅವಿಭಕ್ತ ಕುಟುಂಬ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ, ಈ ಥರ ಆಗ್ಬಿಟ್ಟಿದೆ. ದಯಮಾಡಿ ನಮ್ಮ ಮಕ್ಕಳಿಗೆ ಇಲ್ಲಿನ ಪರಿಸರ ನೋಡಿ ನಿಮಗೆ ಮನವರಿಕೆ ಆಗಲಿ, ಇಲ್ಲಿ ಯಾವ್ಯಾವ ಥರ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆ ತಿಳುವಳಿಕೆ ಬರಲಿ ಅಂತೇಳಿ ನಿಮಗೆ ಇಲ್ಲಿ ಕರ್ಕೊಬಂದಿದ್ದೀವಿ. ನಾವು ನಿಮ್ಮ ಸಂಸ್ಥೆಗೆ ಪ್ರತಿ ವರ್ಷ ಇದೇ ಥರ ಭೇಟಿ ಕೊಡ್ತೀವಿ. ದಯಮಾಡಿ ನಿಮಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಸೌಂಡೇ ಕೇಳಿಸ್ತಾ ಇಲ್ಲ. ಚೆನ್ನಾಗಿದ್ದೀರಾ? ವೆರಿ ಗುಡ್. ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಚೆನ್ನಾಗಿ ಓದ್ತಾ ಇದ್ದೀರಾ? ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ಸೂಪರ್. ಖುಷಿ ಆಗ್ತಾ ಇದೆ ನನಗೆ ನೀವೆಲ್ಲ ಬಂದಿರೋದು. ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳು ಆಶೀರ್ವಾದ ಪಡೆದ್ರೆ 300 ಮುಕ್ಕೋಟಿ ದೇವ್ರುಗಳ ಆಶೀರ್ವಾದ ಪಡೆದಂಗೆ ನಿಮ್ಗೆ. ಯಾಕಂದ್ರೆ 100 ಪುಣ್ಯಕ್ಷೇತ್ರ ಸುತ್ತೋದಕ್ಕಿಂತ ಒಂದು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ರೆ ಸಾಕು, ಅಲ್ಲಿ ಎಲ್ಲಾ ಕಷ್ಟಗಳು, ಸುಖ ದುಃಖ, ನೋವು ನಲಿವು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮುಖ್ಯವಾಗಿ ನಾವು ಬುಕ್ಕಲ್ಲಿರೋದನ್ನ ಕಲ್ತ್ರೆ ಸಾಕಾ ಸರ್? ಬರೀ ಬುಕ್ಕಲ್ಲಿರೋದನ್ನ ಕಲ್ತ್ರೆ ನಾವು ಜೀವನವನ್ನ ರೂಪಿಸ್ಕೋಬಹುದು. ಹಣ ಕಾಸು ಐಶ್ವರ್ಯ, ಕಾರು ಬಂಗ್ಲೆ ಖರೀದಿ ಮಾಡ್ಬೋದು. ಆದ್ರೆ ಮುಖ್ಯವಾಗಿ ಕಲಿಬೇಕಾಗಿರೋದೇನು ಅಂದ್ರೆ ಸಂಸ್ಕಾರ ಪ್ರತಿಯೊಂದು ಮಗು ಕಲಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಸೊ ಸಂಸ್ಕಾರ ಅಂದ್ರೆ ಏನು ಸಂಸ್ಕಾರ ಅಂದ್ರೆ ಗೊತ್ತಿಲ್ವ ಯಾರಿಗೂ? ಏನು ಸಂಸ್ಕಾರ ಅಂದ್ರೆ ನನ್ನ ಪ್ರಕಾರ ನಾವು ನಮ್ಮನ್ನ ಎತ್ತು ಹೊತ್ತು ಸಾಕಿದಂತ ತಂದೆ ತಾಯಿನ ಕೊನೆಗಾಲದಲ್ಲಿ ಆಶ್ರಮಗಳಿಗೆ ಬಿಡದೆ,
ಕೊನೆಗಾಲದಲ್ಲಿ ಅವರನ್ನು ನೋಡ್ಕೊಳ್ಳೋದು, ಗುರು ಹಿರಿಯರಿಗೆ ಗೌರವ ಕೊಡೋದು, ಜೊತೆಗೆ ಸಾಧ್ಯವಾದಷ್ಟು ತಾಯಿ ಋಣ ಮಾತ್ರ ತೀರಿಸಿದ್ರೆ ಸಾಕಾಗಲ್ಲ, ತಾಯ್ನಾಡು ಋಣನೂ ಕೂಡ ನಾವು ತೀರಿಸ್ಬೇಕಾಗತ್ತೆ. ಹಾಗೆ ನಾವು ಪ್ರತಿಯೊಂದು ಹೆಜ್ಜೆ ಇಡುವಾಗ ನಾವು ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದೀವಿ, ಯಾರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಯಾರ ಜೊತೆ ನಾವು ಏನು ಕೆಲಸ ಮಾಡಿದ್ರೆ ನಾವು ಅಭಿವೃದ್ಧಿ ಆಗ್ತೀವಿ ಅನ್ನೋದನ್ನು ಕೂಡ ತುಂಬ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗತ್ತೆ. ವಿಶೇಷವಾಗಿ ನಿಮ್ಗೆಲ್ರಿಗೂ ಕೂಡ ಸಂಸ್ಕಾರದ ಅವಶ್ಯಕತೆ ತುಂಬ ಇರುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ವಿದ್ಯೆ ಕಲ್ತ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು. ಸಂಸ್ಕಾರ ಇದ್ರೆ ಸಾಯೋವರೆಗೂ ನಾವು 4 ಜನಗಳ ಮಧ್ಯೆ ಗೌರವವಾಗಿ ಬದುಕ್ಬೋದು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ಸರ್ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ. ಇಲ್ಲಿರೋ ಎಲ್ಲ ಒಬ್ಬೊಬ್ಬರ ಪರಿಸ್ಥಿತಿನೂ ತುಂಬಾ ಚಿಂತಾಜನಕ. ಸೊ ನನ್ನ ಪ್ರಕಾರ ನಾನು ಹೇಳ್ಬೇಕಂದ್ರೆ, ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ನಾನು ಓದಿರೋದು 7ನೇ ಕ್ಲಾಸ್ ಅಷ್ಟೇ. ಸೊ ಜಾಸ್ತಿ ಓದೋದಕ್ಕೆ ನನಗೆ ಅವಕಾಶ ಸಿಕ್ಲಿಲ್ಲ. 7ನೇ ಕ್ಲಾಸ್ ಓದಿ ಇವತ್ತು ಎಷ್ಟೋ ಜನ ಬೀದಿಯಲ್ಲಿ ಬಿದ್ದಿರೋ ವ್ಯಕ್ತಿಗಳನ್ನ ಕರ್ಕೊಬಂದು ನೋಡ್ಕೊಳ್ತಾ ಇದೀವಿ ಅಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ಕೊಳ್ತಾ ಇದೀವಿ ಅಷ್ಟೇ. ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಸಂಪಾದನೆ ಮಾಡಬೇಕು ಅಂದ್ರೆ ಅಣ್ಣವ್ರು ಹೇಳ್ದಾಗೆ ಬೇರೆ ಬೇರೆ ವೇದಿಕೆಗಳು ತುಂಬಾ ಇದೆ. ಸೊ ನಮ್ಗಿರುವಂತ ಒಂದಷ್ಟು ಜನ ಫಾಲೋವಿಂಗ್ ಇರೋದ್ರಿಂದ ನಾವ್ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಹಣ ಗಳಿಸ್ಬೋದು. ಸೊ ಈ ಕ್ಷೇತ್ರನೇ ಅಥವಾ ಈ ಕೆಲಸವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಮನುಷ್ಯತ್ವ, ಮಾನವೀಯತೆ ದೃಷ್ಟಿಯಿಂದ ಆಯ್ಕೆ ಮಾಡ್ಕೊಂಡಿದೀವಿ. ಬೀದಿಯಲ್ಲಿ ನರಳಾಡಿ ಸಾಯುವಂತ ವ್ಯಕ್ತಿಗಳಿಗೆ ಆಶ್ರಯ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಆಯ್ಕೆ ಮಾಡ್ಕೊಂಡಿದೀವಿ. ಜೊತೆಗೆ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಈ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ನೀವೆಲ್ಲ ಅನ್ಕೊಳ್ತಾ ಇರ್ಬೋದು, ನಾವೆಲ್ಲ ಚಿಕ್ಕವರಿದ್ದೀವಿ, ನಾವೇಗೆ ಸಮಾಜ ಸೇವೆ ಮಾಡೋದಕ್ಕೆ ಸಾಧ್ಯ, ಅಥವಾ ವಯಸ್ಸಾಗಿರೋರ್ಗೆ ನಾವೇಗೆ ಸಹಾಯ ಮಾಡೋದಕ್ಕೆ ಸಾಧ್ಯ, ನಾವೆಲ್ಲ ದೊಡ್ಡವರಾದ್ಮೇಲೆ ಮಾಡ್ತೀವಿ ಅಂತ ನೀವು ಅನ್ಕೋತಾ ಇದ್ದೀರಾ. ಮನುಷ್ಯ ಮನ್ಸು ಮಾಡಿದ್ರೆ ದುಡ್ಡಿನ ಅವಶ್ಯಕತೆನೇ ಇಲ್ಲ ಸಹಾಯ ಮಾಡೋದಕ್ಕೆ. ಪ್ರೀತಿಯಿಂದ ಮಾತಾಡಿದ್ರು ಕೂಡ ಅದು ಸಹಾಯನೇ, ಗೌರವದಿಂದ ಮಾತಾಡಿದ್ರು ಕೂಡ ಅದು ಸಹಾಯನೇ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದುವರೆಗೂ ಸರ್ಕಾರದ ಯಾವುದೇ ಅನುದಾನಗಳನ್ನ ತಗೊಳ್ದೆ, ಯಾವ ಗಣ್ಯ ವ್ಯಕ್ತಿಗಳ ಸಹಕಾರ ಇಲ್ಲದೆ, ಯಾವ ಕಂಪ್ನಿಯ ಫಂಡ್ ಇಲ್ಲದೆ, ಪಬ್ಲಿಕ್ ಸಹಾಯದಿಂದ ಇಷ್ಟು ಕೆಲಸ ನಾನು ಮಾಡ್ತಾ ಇದ್ದೀನಿ ಇದುವರೆಗೂ. ಸೊ ನಾವ್ ಇವತ್ತೇನ್ ನೋಡ್ತಾ ಇದೀವಿ, ಇದಲ್ದೇನೆ ನಾನು ಇವಾಗ ಆಲ್ರೆಡಿ ಸುಮಾರು ಒಂದು 5,000 ಜನಕ್ಕೆ ಹೊಸದಾಗಿ ಒಂದು ಪ್ರಾಜೆಕ್ಟ್ ಕೂಡ ಸ್ಟಾರ್ಟ್ ಮಾಡಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಮಾಡಿದೀವಿ. ಜಾಗ ಕೂಡ ಸರ್ಕಾರ ಕೊಟ್ಟಿದ್ದಲ್ಲ, ಜನ ಕೊಟ್ಟಂತ ಹಣದಲ್ಲೇ ಖರೀದಿ ಮಾಡಿ ಅದು ಚಾರಿಟಿ ಹೆಸರಿಗೆ ರಿಜಿಸ್ಟರ್ ಮಾಡಿ ಎಜುಕೇಶನ್ 1 to 10 ಎಜುಕೇಶನ್ ನನ್ನ ಕೈಲಾಗೋಷ್ಟು 100 ಜನಕ್ಕಾಗುತ್ತೋ 200 ಜನಕ್ಕಾಗುತ್ತೋ ನನಗೆ ಗೊತ್ತಿಲ್ಲ. ಯಾರು ಫೀಸ್ ಕಟ್ಟಕ್ಕಾಗಲ್ಲ, ಬಟ್ಟೆ ತಗೊಳಕ್ಕಾಗಲ್ಲ, ಅಥವಾ ಬುಕ್ಸ್ ತಗೊಳಕ್ಕಾಗದೆ, ತಂದೆ ಇರ್ತಾರೆ ತಾಯಿ ಇರಲ್ಲ, ತಾಯಿ ಇರ್ತಾರೆ ತಂದೆ ಇರಲ್ಲ, ಅಂತ ವ್ಯಕ್ತಿಗಳಿಗೆ, ಅಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಕಟ್ಟಡವನ್ನ ಆಲ್ರೆಡಿ ಶುರು ಮಾಡಿದೀವಿ. ಯಾಕೆ ಅಂದ್ರೆ ಇವತ್ತು ಹಣ ಇದ್ದವ್ರಿಗೆ ಓದೋದಕ್ಕೆ ಸಾಕಷ್ಟು ಸಂಸ್ಥೆಗಳಿದೆ, ಸ್ಕೂಲ್ಗಳಿದೆ, ಅಥವಾ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ಓದಬಹುದು. ಬಟ್ ದುಡ್ಡೇ ಇಲ್ಲ, ಬಡವರಿದ್ದಾರೆ, ಅವರು ಓದ್ಸೋದಕ್ಕೆ ಆಗ್ತಾ ಇಲ್ಲ ಅಂದವ್ರಿಗೆ ಯಾವುದೇ ವೇದಿಕೆಗಳು ಸರಿ ಸಾಮಾನ್ಯವಾಗಿ ಸಿಗ್ತಾ ಇಲ್ಲ ಸರಿಯಾಗಿ. ಹಾಗಾಗಿ ನಾನೊಂದು ಹೊಸ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ 1 to 10 ಎಜುಕೇಶನ್ ನಮ್ಮ ಕೈಲಾದಷ್ಟು 100 ಜನಕ್ಕಾಗ್ಬೋದು ಫ್ರೀಯಾಗಿ ಕೊಡಬೇಕು ಅಂತೇಳಿ. ಸೊ ಇದಕ್ಕೆ ಯಾವುದೇ ಸರ್ಕಾರದ ಅನುದಾನಗಳು ಸಿಗ್ತಾ ಇಲ್ವಲ್ಲ ಅನ್ನೋದು ಬಹಳ ಬೇಜಾರಾಗ್ತಾ ಇದೆ. ಬಟ್ ಒಂದು ಖುಷಿ ಏನಿದೆ ಅಂದ್ರೆ, ಇಡೀ ಕರ್ನಾಟಕದ ಜನ ನಮಗೆ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ, ಸಹಾಯ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ ಅಂತ ಹೇಳ್ಬೋದು. ಇವತ್ತು ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಿಮ್ಮೆಲ್ರಿಗೂ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆಲ್ಲ ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ಖುಷಿ ಆಯ್ತಾ ನೋವಾಯ್ತಾ ನೋಡಿ? ಆಯ್ತು. ಇವಾಗ ಈ ಸಂಸ್ಥೆ ಬಗ್ಗೆ ಅಥವಾ ಸರ್ ಕರ್ಕೊಂಡು ಬಂದಿದ್ರ ಬಗ್ಗೆ ಯಾರಾದ್ರೂ ಒಂದ್ 2 ಮಾತಲ್ಲಿ ಹೇಳೋದಾದ್ರೆ ಯಾರು ಮುಂದೆ ಬರ್ತೀರಾ? ನೋಡೋಣ, ಬನ್ನಿ, ಮುಂದೆ ಬನ್ನಿ. ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲರಿಗೂ ನಮಸ್ತೆ. ನಾನು ರಶ್ಮಿತಾ ಅಂತ 10ನೇ ತರಗತಿಲಿ ಓದ್ತಿದ್ದೀನಿ ನ್ಯೂ ಬ್ಯಾಡ್ಮಿಂಟನ್ ಪಬ್ಲಿಕ್ ಸ್ಕೂಲಲ್ಲಿ. ಒಂದು ಇಲ್ಲಿ ಬಂದಿದ ತಕ್ಷಣ ನೋಡಿದೇನು ಅಂತಂದರೆ, ಇವ್ರುಗಳು ಎಷ್ಟು ಸಹಾಯ ಮಾಡ್ತಿದ್ದಾರೆ ಅಂತ ನೋಡಿದ್ವಿ. ಒಳಗಡೆ ಹೋದಾದ್ಮೇಲೆ ಅವ್ರುಗಳೆಲ್ಲರ ಪರಿಸ್ಥಿತಿ ನೋಡಿದಾಗ ಒಂದು ಅನಿಸಿದ್ದು, ಯಾಕೆ ಎಲ್ಲರೂ ಹಿಂಗೆ ಮಾಡ್ತಿದ್ದಾರೆ. ಲೈಕ್ ಚಿಕ್ಕ ವಯಸ್ಸಿಂದ ಅವ್ರನ್ನ ಬೆಳೆಸಿರ್ತಾರೆ, ಎಲ್ಲ ಅವ್ರಿಗೆ ಏನೇನು ಬೇಕು ಎಲ್ಲ ಫೆಸಿಲಿಟೀಸು ಕೊಟ್ಟಿರ್ತಾರೆ, ಅವ್ರ ಕೈಲಿ ಆದಷ್ಟು ಅವ್ರು ಸಹಾಯ ಮಾಡ್ತಾರೆ. ಆದರೂ ಅವ್ರ ಕೊನೆಗಾಲದಲ್ಲಿ ಅವ್ರನ್ನ ನೋಡ್ಕೊಳಕ್ಕಾಗದೆ ವೃದ್ಧಾಶ್ರಮಕ್ಕೆ ತಂದು ಬಿಡೋದಲ್ಲದೆ ರೋಡಲ್ಲಿ ಬಿಟ್ಟಿರ್ತಾರೆ.
ಎಷ್ಟೊಂದು ಸಲ ಮಳೆಯಲ್ಲಿ ಆಗಿರ್ಬೋದು, ಚಳಿಲಿ ಆಗಿರ್ಬೋದು, ಎಲ್ಲ ಸಹಿಸ್ಕೊಂಡು ನೋವುಗಳನ್ನ ಇರ್ತಾರೆ. ಬಟ್ ಇವ್ರು ಏನು ಅಂತ ಅಂದರೆ ಅವ್ರ ಅಪ್ಪ ಅಮ್ಮ ಅಲ್ಲದೆ ಇದ್ರೂ ಯಾರೋ ಒಬ್ರನಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ಲಾರನ್ನೂ ಕರ್ಕೊಬಂದು ಸಹಾಯ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಸರ್ ಎಲ್ಲಾರನ್ನೂ ಕರ್ಕೊಬಂದ್ಬಿಟ್ಟು ಹೇಗಿದೆ ಇಲ್ಲಿ ಪರಿಸ್ಥಿತಿ, ನಾವು ಫ್ಯೂಚರ್ ಯೂತ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ತಿಳುವಳಿಕೆ ಬರಲಿ, ನಾವು ಹಿಂಗೆ ಮಾಡಬಾರ್ದು ಅನ್ನೋದು ನಮ್ಮ ಮೈಂಡಲ್ಲಿ ಬರಲಿ ಅನ್ನೋದು ಒಂದು ದೃಷ್ಟಿಯಿಂದ ನಮ್ಮನ್ನೆಲ್ಲರನ್ನೂ ಇಲ್ಲಿ ಕರ್ಕೊಂಬಂದಿದ್ದಾರೆ. ಅವ್ರ ಕೈಲಾದಷ್ಟು ಸರ್ರು ಕೂಡ ಇಲ್ಲಿ ಸಹಾಯ ಮಾಡಿದ್ದಾರೆ. ನೋಡ್ಬಿಟ್ಟು ಖುಷಿ ಆಯಿತು ಸಹಾಯ ಮಾಡಿದ್ದಕ್ಕೆ. ಬಟ್ ಅದಕ್ಕಿಂತ ಜಾಸ್ತಿ ಸ್ವಲ್ಪ ನೋವಾಯಿತು, ಯಾಕೆಲ್ಲರೂ ಇಷ್ಟು ಲೈಕ್ ಈ ಪರಿಸ್ಥಿತಿಯಲ್ಲಿದ್ದಾರೆ ಅಂತ. ಎಲ್ಲರ ಹತ್ರನೂ ಹೇಳೋದಷ್ಟೇ, ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಕೊನೆಗಾಲದವರೆಗೂ ನೀವೇ ನೋಡ್ಕೊಳ್ಳಿ, ಎಲ್ಲೂ ಬಿಡಕ್ಕೆ ಹೋಗ್ಬೇಡಿ. ನಿಮಗೆ ನಂದೊಂದು ಸ್ಮಾಲ್ ಪ್ರಶ್ನೆ, ಏನು ತಪ್ಪು ತಿಳ್ಕೊಬೇಡಿ. ನಿಮಗೆ ಯಾವ ಹೀರೋ ಅಂದರೆ ತುಂಬ ಇಷ್ಟ? ಪುನೀತ್ ರಾಜ್ಕುಮಾರ್. ಅದನ್ನ ಬಿಟ್ರೆ ಯಾಕೆ ನಿಮ್ಮ ತಂದೆ ತಾಯಿ? ಅವ್ರು ಹೀರೋಸೇ ಯಾವಾಗಲೂ ಅದೇ ಕೇಳ್ತಾ ಇರೋದು. ಸೊ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ನಮಗೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರಲ್ವಾ. ಸೊ ನಿಮಗೆ ಬಟ್ಟೆ ಬೇಕಂದ್ರೆ, ಬುಕ್ಸ್ ಬೇಕಂದ್ರೆ, ನಿಮ್ಮನ್ನ ಓದಿಸೋದಕ್ಕೆ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಓದಿ ಸಂಬಳ ಬರ್ತಿದ್ದಂಗೆ ತಂದೆ ತಾಯಿನೇ ಮರ್ತು ಬಿಡೋ ಅಂತ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಾಗಬಾರ್ದು. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ ನಿಮಗೂ. ನಂಗೆ ಇಲ್ಲಿ ಬಂದ್ಮೇಲೆ ಏನು ರಿಯಲೈಸ್ ಆಯ್ತಂದ್ರೆ, ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತನ ಜೊತೆಲೇ ನೋಡ್ಕೋತಿದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಒಳ್ಳೆ ಗುಣಗಳಿದೆ ಅಂತ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ನೋಡಿದ್ರೆ ಎಷ್ಟೊಂದು ವೃದ್ಧರೆಲ್ಲ ತುಂಬ ಕಷ್ಟಪಡ್ತಿದ್ದಾರೆ. ಅವ್ರ ತಂದೆ ತಾಯಿ ಅಂದರೆ ಅವ್ರ ಮಕ್ಕಳು ಅವ್ರನ್ನ ನೀಟಾಗಿ ನೋಡ್ಕೊತಿಲ್ಲ, ಅಥವಾ ಏನಾದ್ರು ಕಂಪ್ಲೇಂಟ್ ಇದ್ದರೆ ಇಲ್ಲಿ ತಂದು ಬಿಟ್ಟಿರ್ತಾರೆ. ಅದಕ್ಕೆ ಒಂಚೂರು ಅಡ್ಜಸ್ಟ್ ಮಾಡಿಕೊಂಡ್ರೆ ಏನೂ ಆಗಲ್ಲ. ವಯಸ್ಸಾದ್ಮೇಲೆ ಎಲ್ಲ ಹಠ ಮಾಡ್ತಾರೆ, ಗಲೀಜು ಮಾಡ್ತಾರೆ. ಅದನ್ನು ನಾವು ನೋಡಿಕೊಂಡ್ರೆ ಅವ್ರಿಗೂ ಖುಷಿಯಾಗಿರುತ್ತೆ, ಮತ್ತು ನಮಗೆಲ್ಲ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀನಿ. ನನ್ನ ಹೆಸರು ಯಶಸ್ವಿನ್. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ನ್ಯೂ ಬಾರ್ಡನ್ ಪಬ್ಲಿಕ್ ಶಾಲೆಯಿಂದ ಬಂದಿರೋದು. ಮತ್ತು ಇಲ್ಲಿ ಬಂದಿದ್ದು ಖುಷಿ ಆಯಿತು, ಆದರೂ ಇವ್ರನ್ನೆಲ್ಲ ನೋಡಿ ಸ್ವಲ್ಪ ನೋವಾಯಿತು. ಆದರೆ ಎಲ್ಲರೂ ಅಪ್ಪ ಅಮ್ಮನ್ನ ನೋಡ್ಕೊಳ್ಳಿ, ಮುಂದೆ ಅವ್ರನ್ನೆಲ್ಲೂ ಈ ಥರ ಬಿಡಬೇಡಿ ಅಂತ ಹೇಳ್ತೀನಿ ಅಷ್ಟೇ.